ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಚಿಕನ್ ಬಾರ್ಬಿಕ್ಯೂ ಮಾಡಿದೆ. ಇದನ್ನು ನಾನು ಫ್ಲಿಪ್ಕಾರ್ಟ್ನಲ್ಲಿ ಪರ್ಚೇಸ್ ಮಾಡಿದ್ದು. ಹಾಟ್ ಲೈಫ್ ಟ್ರಾವೆಲರ್ ಫೋಲ್ಡಬಲ್ ಚಾರ್ಕೋಲ್ ಬಾರ್ಬಿಕ್ಯೂ ಮಾಡೋ ಸೆಟ್ ಇದು. ನಾನು ಲಾಸ್ಟ್ ಮಂತ್ ಪರ್ಚೇಸ್ ಮಾಡಬೇಕಾದ್ರೆ 602 ರೂಪೀಸ್ ಕೊಟ್ಟಿದ್ದೆ. ವರ್ತ್ ಅನಿಸ್ತು. ನಿಮ್ಗೇನಾದರೂ ಬೇಕು ಅಂದರೆ ಫ್ಲಿಪ್ಕಾರ್ಟ್ನಲ್ಲಿ ಆರ್ಡ್ರ್ ಮಾಡಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡ್ತೀನಿ, ಬೇಕು ಅನ್ನೋರು ಆರ್ಡ್ರ್ ಮಾಡಿ. ಈಗ ಫಸ್ಟು ಚಿಕನ್ ಪೀಸಸ್ಗಳನ್ನ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ನೀರು ಹಾಕಿ 2ರಿಂದ 3 ಸರಿ ಅದನ್ನು ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ ಸ್ವಲ್ಪನೂ ಕೂಡ ನೀರು ಇರಬಾರ್ದು, ಆ ರೀತಿ ಇದನ್ನು ಸೋಸ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ 1/2 ಟೀ ಸ್ಪೂನ್ ಜೀರಿಗೆ ಪೌಡ್ರ್ ಹಾಕಿದ್ದೀನಿ, 1/2 ಟೀ ಸ್ಪೂನ್ ಧನಿಯಾ ಪೌಡ್ರ್ ಹಾಕಿದ್ದೀನಿ, 1 ಟೀ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಮತ್ತು 1/4 ಟೀ ಸ್ಪೂನ್ ಚಾಟ್ ಮಸಾಲ ಹಾಕಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಇಲ್ಲಿ 1.5 ಸ್ಪೂನ್ ಕಡಲೆ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ ಮತ್ತು 1/2 ಟೀ ಸ್ಪೂನ್ ನಿಂಬೆ ರಸವನ್ನು ಹಾಕಿದ್ದೀನಿ. ಮೊಸರನ್ನು ಹಾಕ್ತಾಯಿದ್ದೀನಿ. ಇಲ್ಲೊಂದು 3 ಟೇಬಲ್ ಸ್ಪೂನ್ ಮೊಸರು ಹಾಕಿದ್ದೀನಿ. ತುಂಬ ಹುಳಿ ಮೊಸರಾಗಿರಬಾರ್ದು, ಯಾಕೆಂದರೆ ಈಗಾಗಲೇ ನಾವು ಚಾಟ್ ಮಸಾಲ ಹಾಕಿದ್ದೀವಿ, ನಿಂಬೆ ರಸವನ್ನು ಹಾಕಿದ್ದೀವಿ ಮತ್ತು ಮೊಸರನ್ನ ಹಾಕ್ತಾಯಿದ್ದೀವಿ. ಇದನ್ನೆಲ್ಲ ನೋಡಿಕೊಂಡು ಹಾಕಬೇಕು. ಈಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಕಸ್ತೂರಿ ಮೇಥಿ 1/4 ಟೀ ಸ್ಪೂನ್ ಹಾಕಿದ್ದೀನಿ. ಈಗ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಂತದಲ್ಲಿ ನೀವು ಉಪ್ಪು ಹುಳಿ ಎಲ್ಲವೂ ಕರೆಕ್ಟಾಗಿದೆಯಾ ಅಂತ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಾದ ನಂತರ ಒಂದು 1/2 ಅವರ್ ಆದ್ರೂ ಇದು ಮ್ಯಾರಿನೇಟ್ ಆಗಬೇಕು. ಸೊ ಇದನ್ನು ಹಾಗೆ ಬಿಡೋಣ, ಒಂದು ಮುಚ್ಚಳ ಮುಚ್ಚಿಟ್ಟು ಹಾಗೆ ಒಂದು 1/2 ಅವರ್ ಆಗಿ ಬಿಡೋಣ. ಈಗ ನಾವು ಕೆಲವೊಂದು ಪ್ರಿಪ್ರೇಷನ್ನ ಮಾಡ್ಕೋಬೇಕು. ಇದು ಈ ಸೆಟ್ ಮೇಲೆ ಇಡುವಂತಹ ಕಂಬಿ ಇದು. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇಡಬೇಕು. ಅದೇ ರೀತಿ ಚಿಕನ್ ಪೀಸಸ್ಗಳನ್ನ ಹಾಕ್ತೀವಲ್ಲ, ಆ ಒಂದು ಕಂಬಿ ಕೋಲ್ಗಳಿಗೂ ಕೂಡ ಎಣ್ಣೆಯನ್ನು ಸವರಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲೂ ಕೂಡ ಚಿಕನ್ ಪೀಸಸ್ಗಳು ಹಾಗೆ ಅಂಟ್ಕೊಳ್ಳೋದಿಲ್ಲ, ಈಸಿಯಾಗಿ ಬರುತ್ತೆ. ಈ ರೀತಿ ನಾವು ಎಣ್ಣೆ ಹಾಕದೆ ಮಾಡಿದ್ರೆ ಅದು ಚಿಕನ್ ಪೀಸಸ್ಗಳು ಬೆಂದ ನಂತರ ಅದು ಆ ಕಂಬಿಯಿಂದ ತೆಗಿಬೇಕಾದ್ರೆ ಅದು ಕಟ್ಟಾಗಿಬಿಡುತ್ತೆ. ಅದರಿಂದ ಎಣ್ಣೆಯನ್ನು ಹಚ್ಚಿ ಈಗ ರೆಡಿ ಮಾಡಿಡಬೇಕು. ಈಗ ರೆಡಿಯಾಗಿದೆ. ಈಗ 1/2 ಅವರ್ ಆಗಿದೆ. ಈಗ ಆ ಕಂಬಿಗಳಿಗೆ ಈ ಚಿಕನ್ ಪೀಸಸ್ಗಳನ್ನ ಈ ರೀತಿ ಚುಚ್ಚಿ ಎಲ್ಲವನ್ನು ರೆಡಿ ಮಾಡ್ಕೋಬೇಕು. ನಾನು ಒಂದೊಂದು ಕಂಬಿಗೆ 5 ಪೀಸ್ಗಳನ್ನ ಹಾಕಿದ್ದೀನಿ. ಒಂದೊಂದನ್ನು ಕೂಡ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿದ್ದೀನಿ. ಒಟ್ಟಿಗೆ ಅದನ್ನು ಫಿಕ್ಸ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಒಂದಕ್ಕೊಂದು ಗ್ಯಾಪ್ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲವನ್ನ ನಾನು ಅರೇಂಜ್ ಮಾಡಿದ್ದೀನಿ. ಅದೇ ರೀತಿ ಮಿಕ್ಕ ಎಲ್ಲ ಪೀಸಸ್ಗಳನ್ನು ಈಗ ನಾನು ಪೋಣಿಸ್ತೀನಿ. ಅದಕ್ಕೆ ಆ್ಯಕ್ಚುಲಿ ನನಗೆ ಈ ಸೆಟ್ನಲ್ಲಿ 5 ಕಬ್ಬಿಣದ ಕೋಲುಗಳನ್ನು ಕೊಟ್ಟಿದ್ದರು. ಈಗ ಎಲ್ಲ ರೆಡಿಯಾಗಿದೆ. ಈಗ ಏನು ಅದರ ಒಳಗೆ ಒಂದು ಸ್ವಲ್ಪ ಉಳ್ಕೊಂಡಿತ್ತು, ಆ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಒಂದು ಅಂಶನ ನೆನಪಲ್ಲಿ ಇಟ್ಕೋಬೇಕು. ಮೊಸರನ್ನ ಹಾಕಬೇಕಾದ್ರೆ ನೀರು ಮೊಸರು ಥರ ಆಗಿರೋದನ್ನು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿ ಮೊಸರನ್ನೇ ಹಾಕಬೇಕು. ಈ ಒಂದು ಸೆಟ್ನಲ್ಲಿ ನೋಡಿ ಈ ರೀತಿ ಸ್ಟ್ಯಾಂಡ್ ಇರುತ್ತೆ ಮತ್ತು ಇದಕ್ಕೆ ಫಸ್ಟ್ ಲೇಯರು ಮರಳು ಹಾಕಬೇಕು. ಆನಂತರ ಸ್ವಲ್ಪ ಹಿದ್ದಲನ್ನು ಹಾಕಬೇಕು. ಆನಂತರ ನಾವು ಈ ತೆಂಗಿನಕಾಯಿದು ಚಿಪ್ಪನ್ನು ನಾವು ಈ ರೀತಿ ಮಾಡಿ ಹಾಕಿದ್ದೀವಿ. ಸೊ ಇದೆಲ್ಲ ಸ್ವಲ್ಪ ಹೊತ್ತು ಹುರಿಬೇಕು. ಇದು ತುಂಬ ಹೊಗೆ ಬರುತ್ತೆ, ಆದ್ದರಿಂದ ನೀವು ಸ್ವಲ್ಪ ಟೆರೆಸ್ ಮೇಲೇ ಮಾಡಿದ್ರೆ ಒಳ್ಳೆಯದು. ಸೊ ಈ ರೀತಿ ಟೆರೆಸ್ ಮೇಲೆ ಅಥವಾ ಇಲ್ಲಾಂದರೆ ಒಂದು ಓಪನ್ ಸ್ಪೇಸ್ ಇರೋ ಜಾಗದಲ್ಲಿ ಮಾಡಿ. ನೋಡಿ ಈಗ ನಾವು ಅರೇಂಜ್ ಮಾಡ್ತಾಯಿದ್ದೀವಿ. ಇದು ಸ್ವಲ್ಪ ಹೊತ್ತು ಬೇಯಬೇಕು. ಆನಂತರ ಯಾವಾಗ ಇದು ಕಲರ್ ಚೇಂಜ್ ಆಗ್ತಾ ಇರುತ್ತೆ ಆಗಾಗ ಇದನ್ನು ಟರ್ನ್ ಮಾಡ್ತಾ ಇರಬೇಕು. ಟರ್ನ್ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಎಣ್ಣೆಯನ್ನು ಸವರಬೇಕು ಇದರ ಮೇಲ್ಗಡೆ. ಸೊ ಇಲ್ಲಿ ನಾವು ಎಣ್ಣೆಯನ್ನು ಹಾಕ್ತಾಯಿದ್ದೀವಿ. ಈವನ್ ಚಿಕನ್ನಲ್ಲಿರೋ ಎಣ್ಣೆ ಕೂಡ ಅದು ಬಿಡುತ್ತೆ. ಸ್ವಲ್ಪ ಕೆಂಡವನ್ನು ಹುರಿದ್ರೆ ಬೆಂಕಿ ಬರುತ್ತೆ ನೋಡಿ. ಈಗ ನೋಡಿ ಬೆಂಕಿಯಲ್ಲೇ ನಾವು ಇವಾಗ ಇದನ್ನು ಸುಡ್ತಾ ಇದ್ದೀವಿ. ಸೊ ಎಲ್ಲ ಕಡೆನೂ ಚೆನ್ನಾಗಿ ಬೇಯೋ ರೀತಿಯಲ್ಲಿ ನಾವು ಅದನ್ನು ಟರ್ನ್ ಮಾಡ್ತಾ ಇರಬೇಕು. ಸೀದು ಹೋಗಬಾರ್ದು, ಅದನ್ನು ಕೂಡ ನೋಡ್ಕೋಬೇಕು. ಇದರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀವಿ. ಎಲ್ಲ ಕಡೆಗೆ ಟರ್ನ್ ಮಾಡಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು.
ಈವನ್ ಎಣ್ಣೆ ಇಲ್ಲದೇ ಇದ್ರೂ ಕೂಡ ಇದನ್ನು ನಾವು ಸುಡ್ಬೋದು. ಆದರೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ನಿಮಗೆ ಆ ಒಂದು ಬಾರ್ಬಿಕ್ಯೂನ ಒಳ್ಳೆ ಟೆಕ್ಸ್ಚರ್ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೀವು ಒಂದು ವೇಳೆ ಎಣ್ಣೆ ಇಲ್ಲ ಅಂದ್ರೂ ಕೂಡ ಬೆಣ್ಣೆ ಹಾಕ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಇಲ್ಲಿ ನಮ್ಮ ಬಾರ್ಬಿಕ್ಯೂಸ್ಗಳೆಲ್ಲ ಚೆನ್ನಾಗಿ ರೆಡಿಯಾಗಿದೆ. ಸೊ ಚಿಕನ್ ಬಾರ್ಬಿಕ್ಯೂ ಇಸ್ ರೆಡಿ ಟು ಸರ್ವ್. ಇದೊಂದು ಒಳ್ಳೆ ಅಡ್ವೆಂಚರ್ ಥರ ಇತ್ತು, ಯಾಕೆಂದರೆ ನನ್ನ ಮಕ್ಕಳು ಎಲ್ಲರೂ ಕೂಡ ಸೇರಿಕೊಂಡು ಇದನ್ನು ನಾವು ಪ್ರಿಪೇರ್ ಮಾಡಿರೋದು. ಸೊ ಒಂದು ಸರಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇದಕ್ಕೋಸ್ಕರ ರೆಸ್ಟೋರೆಂಟ್ ಇಲ್ಲಾಂದರೆ ಬಾರ್ಬಿಕ್ಯೂ ಅಂಗಡಿಗಳಿಗೆ ಹೋಗಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದನೇ ಮಾಡಿರುವಂತಹ ಬಾರ್ಬಿಕ್ಯೂ ತುಂಬ ಟೇಸ್ಟಾಗಿತ್ತು. ಇದ್ರ ಜೊತೆಗೆ ಈರುಳ್ಳಿ ಮತ್ತು ನಿಂಬೆ ರಸವನ್ನು ಹಾಕಿ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಎವ್ರಿ ಒನ್.